ಯೋಜನೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯಾವುದು ಅಂದ್ರೆ ಪ್ರತಿ ಹೆಣ್ಣು ಮಗುಗಳು ಕೂಡ ಇವತ್ತು ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಯೋಜನೆ ಅಂತ ಬಸ್ನಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ಇವತ್ತು 200 ಯೂನಿಟ್ವರೆಗೂ ವಿದ್ಯುತ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಓದುವಂತ ಯುವಕರಿಗೆ ಇವತ್ತು ಒಂದು ಯುವ ನಿಧಿಯನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಇನ್ನೊಂದು ಯೋಜನೆಯನ್ನು ಕೂಡ ಇವತ್ತು ಅಕ್ಕಿ ಯೋಜನೆಯನ್ನು 10 ಕೆಜಿಯನ್ನು ಕೊಡ್ತಾ ಇದ್ದಾರೆ. ಈ 5 ಯೋಜನೆಗಳು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಯೋಜನೆಗಳಲ್ಲದೆ ಇನ್ನೊಂದು 5 ಯೋಜನೆಗಳನ್ನ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣ ಅವರು ಇವತ್ತು ನಮ್ಗೆ ಇನ್ನೊಂದು 5 ಯೋಜನೆಗಳನ್ನ ಬೋನಸ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 5 ಯೋಜನೆಗಳನ್ನು ಪಡ್ತಾ ಇದೆ. ಅದಕ್ಕೆ ಬೋನಸ್ ಆಗಿ ಇವತ್ತು ಹ್ಯಾಂಡ್ ಆಗಿ ಇವತ್ತು ಇನ್ನೊಂದು 5 ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿ. ಆದಿನಾರಾಯಣ ಅವರು ಕೊಟ್ಟಿದ್ದಾರೆ. ಅದರ ಮೊದಲ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರೂ ಸುಮಂಗಲಿ ಭವನ ಅಂತ ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಮಾತೃದೇವ ಭವನ ಅಂತ ಮತ್ತು ಯಾರು ಹುಡುಗರಿಗರವರು ಆಚಾರ್ಯ ಭವನ, ಕಟ್ಟಡ ಕಾರ್ಮಿಕರು ಶ್ರಮಿಕರಿಗೆ ಶ್ರಮದೇವ ಭವನ, ಇವುಗಳ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಎಲೆಕ್ಷನ್ ಕೊಡುವಂತ 5 ಯೋಜನೆಗಳು. ಈ ಕಡೆ 5 ಯೋಜನೆಗಳು, ಈ ಕಡೆ 5 ಯೋಜನೆಗಳು, 10 ಯೋಜನೆಗಳು ನಮ್ಮ ಕೆಪಿಸಿಸಿಯ ಮುಳಬಾಗಿಲು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ವೇದಿಕೆಗೆ ಅವರೆಲ್ಲರೂ ಅವರ ಪ್ರೀತಿಯ ಸ್ವಾಗತವನ್ನ ವೇದಿಕೆಗೆ ಬಯಸ್ತೇನೆ ಬಂಧುಗಳೇ. ಆದ್ದರಿಂದ ಈ ಕೈಯಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ 5 ಯೋಜನೆಗಳಾದ್ರೆ ಈ ಕೈಯಲ್ಲಿ ಇವತ್ತು ಆದಿನಾರಾಯಣ ಅವರು 5 ಯೋಜನೆಗಳನ್ನು ಬಂಧುಗಳೇ. ಇಡೀ ಭಾರತ ದೇಶದಲ್ಲಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಬಡವರು ದಿನಗಳಿಂದ ಹೆಣ್ಣುಮಕ್ಕಳಿಗೆ ಏನಾಗುತ್ತೆ ಕುಡಿಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯವರು ತಂದಂತ ಯೋಜನೆಗಳು ಇವತ್ತು ಅಮೆರಿಕದಲ್ಲಿ ಕೂಡ ಸದ್ದು ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ಡೊನಾಲ್ಡ್ ಟ್ರಂಪ್ ಅಂತ ಒಬ್ಬ ನಾಯಕರನ್ನು ವಿರೋಧಿಸಿ ಇವತ್ತು ಒಬ್ಬ ಮಮದಾನಿ ಎನ್ನುವಂತ ಒಬ್ಬ ಯುವಕ, 33 ವರ್ಷದ ಯುವಕ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಯೋಜನೆಗಳನ್ನೇ ಯುನಿವರ್ಸಿಟಿಯಲ್ಲಿ ಪಡೆಯುವ ಮೇಯರಾಗಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ಅಂತಂದ್ರೆ ಯಾರು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅಪಹಾಸ್ಯ ಮಾಡ್ತಾರೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಅರ್ಥ ಆಗಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅವರು ಡೆಲ್ಲಿಯಲ್ಲಿ, ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಪಾರ್ಟಿ ಒಳಗೆ ಎಲೆಕ್ಷನ್ ಗೆದ್ದಿರೋ ಹೊರತು ಅವರ ಯಾವ ಸ್ವಂತ ಯೋಜನೆಗಳು ಕೂಡ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಣು ಮಕ್ಕಳನ್ನು ಬಲಪಡಿಸಲಿಕ್ಕೆ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಎಲ್ಲ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ, ಅವರ ಕೊಳ್ಳುಗಳ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರವೇ ಈ ದೇಶದ ಬಡವರು, ಈ ದೇಶದ ಹೆಣ್ಣು ಮಕ್ಕಳು, ಈ ದೇಶದ ಶೋಷಣೆಗೆ ನ್ಯಾಯವನ್ನು ಕೊಡಲು ಸಾಧ್ಯ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ನಲ್ಲಿ ಈಗ 5 ಗ್ಯಾರಂಟಿ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷವನ್ನ ಅದು ಗ್ರಾಮ ಪಂಚಾಯತಿಯಲ್ಲಾಗಿರ್ಬೋದು, ಟಿಪಿಗಿರ್ಬೋದು, ಮುಂದಿನ 2 ವರ್ಷದ ನಂತರ ಬರುವಂತ ಆದಿನಾರಾಯಣ ಅವರ ಎಲೆಕ್ಷನ್ ನಲ್ಲಿ ಕೂಡ ನೀವು 10 ಬೆರಳುಗಳಿಂದ 2 ಕೈನ ಮುಸ್ಲಿಮರಿಗೆ ನೀವು ಕಾಂಗ್ರೆಸ್ ಪಕ್ಷವನ್ನು ಎತ್ತಿಡಬೇಕು. ಗ್ರಾಮಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮನೆ ಹೆಣ್ಣು ಮಕ್ಕಳಿಗೆ ತಿಳಿಸುವಂತ ಕೆಲಸ ಮಾಡಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರೆ ಮಾತ್ರನೇ ಬಡವರಿಗೆ ದೇಶದಲ್ಲಿ ಹೋರಾಟಕ್ಕೆ ಸಾಧ್ಯ, ಅವರಿಗೆ ಕೊಳ್ಳುಗಳ ಶಕ್ತಿ ಬರಲಿಕ್ಕೆ ಸಾಧ್ಯ ಇರುವಂತದ್ದು. ದಯಮಾಡಿ ಏನೋ ಬಂದಿದ್ದೀವಿ ನಾವು ಸೀರೆ ತಗೊಂಡಿದ್ದು ಓದಿದ್ದು ಬೇಡ. ಕಾಂಗ್ರೆಸ್ ಪಕ್ಷ ಮಾಡಿಸುವಾಗ ಹೋರಾಟವನ್ನು ನೋಡಬೇಕು ಕೂಡ ಮನವಿ ಮಾಡ್ಕೋಬೇಕು, ನೆನಪು ಮಾಡ್ಕೋಬೇಕಾಗಿದೆ. ಅನ್ಯ ಪಕ್ಷಗಳು ಚುನಾವಣೆ ಗೆಲ್ಲಬೇಕಂತಂದ್ರೆ ಹೆಚ್ಚಿನ ಶಾಸಕರು ಕೊಡ್ತಾರೆ ಅಥವಾ ಈ ವಿಷಯಗಳಲ್ಲಿ ಹಾಕೊಂಡು ಎಲೆಕ್ಷನ್ ಗೆಲ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮಾಡಲ್ಲ, ಅಭಿವೃದ್ಧಿಯನ್ನು ಮಾಡ್ತಾ ಇದೆ, ಜನರಿಗೆ ಯೋಜನೆಗಳನ್ನು ಕೊಡ್ತಾ ಇದೆ, ಜನರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದೆ, ಜನರಿಗೆ ಭೂಮಿ ಕೊಟ್ಟಿದೆ, ಜನರಿಗೆ ಶಿಕ್ಷಣ ಕೊಟ್ಟಿದೆ. ಈ ದೇಶದಲ್ಲಿ ಎಲ್ಲರಿಗೂ ಆರೋಗ್ಯ ಆಸ್ಪತ್ರೆಗಳನ್ನು ಕೊಟ್ಟಿರುವಂತದ್ದು, ನಮ್ಮ ಬದುಕಿನಿಂದ ಸಾಯುವುದಕ್ಕೆ ನೆರವೇರಿಸುವುದಕ್ಕೆ ಈ ದೇಶದಲ್ಲಿ ಬಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು